ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಪ್ರಕಾಶ್ ರಾಜ್ ಅವರು ಒಂದು ಸುದ್ದಿಗೋಷ್ಠಿ ಮಾಡಿದ್ರು ನಿನ್ನೆ ಅನಿಸುತ್ತೆ. ಆದರೆ ಆ ಸುದ್ದಿಗೋಷ್ಠಿಯಲ್ಲಿ ಯಾವುದು ಕ್ಲಿಯರಿಟಿ ಇರಲಿಲ್ಲ, ಯಾವುದು ಸ್ಪಷ್ಟನೆ ಇರಲಿಲ್ಲ. ಧರ್ಮಸ್ಥಳದ ವಿರುದ್ಧ ನಾನೇಕೆ ಅಪಪ್ರಚಾರ ಮಾಡಲಿ, ಅಲ್ಲಿ ಆದಂಥ ಮಹಿಳೆಯರು ಈ ಸಾವಿನ ನ್ಯಾಯ ಕೇಳಿದ್ದೆ ತಪ್ಪ, ಚಿನ್ನಯ್ಯನ ಜೊತೆ ಮಾತಾಡಿದ್ದು ನಾನು ನಿಜ. ಕೆಲವು ಮಾರಿಕೊಂಡ ಮಾಧ್ಯಮಗಳಿಗೆ, ಎಲ್ಲ ಮಾಧ್ಯಮಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಅವರು ಸುದ್ದಿ ಶುರು ಮಾಡ್ತಾರೆ. ನಾನು ಆ ವಿಡಿಯೋ ಎಲ್ಲ ಕ್ಲಿಪ್ ನೋಡೇ ಮಾತಾಡ್ತಾ ಇರೋದು. ಅವರು ಹೇಳ್ತಾರೆ ಮಾರಿಕೊಂಡ. ಅವಾಗ ಕೆಲವು ನ್ಯೂಸ್ ಆ್ಯಂಕರ್ಗಳು ಇರ್ತಾರೆ, ಕೇಳ್ತಾರೆ ಯಾರು ಮಾರಿಕೊಂಡಾರೆ ಅಂತ. ಅದನ್ನೆಲ್ಲ ಕೇಳಬೇಡಪ್ಪ ಅಂತ ಪ್ರಕಾಶ್ ರಾಜ್ ಅವರ ಬಾಯಲ್ಲಿ ಖಾರವಾಗಿ ನುಡಿಗಳು ಬಂದು ವಿಷಯ ಇಷ್ಟಕ್ಕೆ ಹೋಗೋಣ. ಅವರು ಚಿನ್ನಯ್ಯನ ಹತ್ರ ಮಾತಾಡೋದೇ ಏನಿತ್ತು, ಮಟ್ಟಣ್ಣ ಅವರಿಗೂ ಚಿನ್ನಯ್ಯನಿಗೂ ಸಂಬಂಧ ಇದೆ, ಇವರು ಕರ್ಕೊಬಂದರು ಮಾಡಿದ್ರು. ಪ್ರಕಾಶ್ ರಾಜ್ ಅವ್ರಿಗೂ ಮಟ್ಟಣ್ಣವ್ರಿಗೂ ಹೇಗೆ ಸಂಬಂಧ? ಅಕಸ್ಮಾತ್ ಸಂಬಂಧ ಇಲ್ಲ ಅಂದರೆ ಚಿನ್ನಯ್ಯ ಪ್ರಕಾಶ್ ರಾಜ್ ಅವರಿಗೆ ಹೇಗೆ ಮಾತಾಡ್ದ? ಈ ವಿಷಯದ ಬಗ್ಗೆ ಏನು ಗೊತ್ತಿತ್ತು ಪ್ರಕಾಶ್ ರಾಜ್ ಅವರಿಗೆ? 200 ಕೋಟಿ ವಿಷಯದೊಳಗೆ ನನ್ನ ತರಬೇಡಿ ಅಂತ ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಹಾಗಾದರೆ ಚಿನ್ನಯ್ಯನ ಜೊತೆ ಮಾತಾಡಬೇಕು ಅನ್ನೋ ಏನು ಅವಶ್ಯಕತೆ ಇತ್ತು ಸ್ವಾಮಿ? ಬೇರೆ ಯಾರು ಇರಲಿಲ್ವಾ? ಬೇರೆ ಯಾರು ಸಮಾಜ ಹೋರಾಟಗಾರರು ಇರಲ್ವಾ? ಪ್ರಕಾಶ್ ರಾಜೇ ಯಾಕೆ ಚಿನ್ನಯ್ಯನ ಹತ್ರ ಸಭಾಷ್ ಹೇಳಿ ಅವ್ರಿಗೆ ಹುರಿದುಂಬಿಸ್ಬೇಕಾಗಿತ್ತು? ಬೇರೆ ಯಾರು ಇರಲಿಲ್ವಾ ಸ್ವಾಮಿ? ಇವರು ಯಾರೋ ಪೊಲೀಸ್ ಅಧಿಕಾರಿಗಳು ವಿಡಿಯೋ ಕಳಿಸಿರಂತೆ. ಕೆಲವು ಚಾನಲಲ್ಲಿ ಅವರು ಟೈಮ್ ಕರೆಕ್ಟಾಗಿ ಹೇಳಿ 14ನೇ ತಾರೀಕು ಈ ವಿಡಿಯೋ ಕಳಿಸೋದ್ರಂತೆ. ಅವರು ಪ್ರಕಾಶ್ ರಾಜು ಯಾರೋ ಮೆಹಂತಿ ಆಫೀಸರ್ ಇದ್ದಾರಂತಲ್ಲ, ಅವರು ಇವ್ರಿಗೆ ಹೇಳೋದ್ರಂತೆ ಅವ್ರನ್ನ ಚಿನ್ನಯ್ಯನ ನಂಬೇಡಿ, ಕಾಲ್ ಸ್ವೀಕಾರ ಮಾಡಬೇಡಿ ಅಂತ. ಅವರು ಆಗಿದ್ದೇ 17ನೇ ತಾರೀಕಂತೆ. SIT ರಚನೆ ಮಾಡಿ ಮೊಹಂತಿ ಅವ್ರನ್ನ ನೇಮಕ ಮಾಡಿದ್ದು. ಪ್ರಕಾಶ್ ರಾಜ್ ಅವರು 14ನೇ ತಾರೀಕು ಇವರಿಗೆ ಹೆಂಗೆ ಕಳಿಸಿದ್ರು? ಇಲ್ಲಿ ನೋಡಿ ಕಳ್ಳ ಸಿಗಾಕೊಂಡಿದ್ದು. ಹಾಗಾಗಿ ಪ್ರಕಾಶ್ ರಾಜ್ ಅವ್ರ ಮೇಲೆ, ಮಟ್ಟಣ್ಣವ್ರ ಮೇಲೆ ಹೆಚ್ಚಿನ ಅನುಮಾನ ಇದೆ. ನೋಡೋಣ ತನಿಖೆ ಏನು ಮಾಡ್ತಾರೆ ಅಂತ. ಯಾವನ ಅಪ್ಪನ ಮನೆ ದುಡ್ಡಲ್ಲಿ ಇವರು ತನಿಖೆ ಮಾಡ್ತಾರ್ರಿ. ಜನಗಳ ದುಡ್ಡು ಹಾಕಿ ತನಿಖೆ ಮಾಡಿ ಒಂದು ಚಿನ್ನಯ್ಯ ಅಲ್ಲಿ ಹೇಳ್ದ, ಚಿನ್ನಯ್ಯ ಹೇಳ್ದ, ಬೇಲ್ ಕೊಟ್ಟು ಆಚೆ ಬಿಟ್ಟರು. ಮುಕ್ಳಿ ಮೇಲೆ ಬಡ್ದು ಒಳಗೆ ಹಾಕೋದು ಬಿಟ್ಟು ಧರ್ಮಸ್ಥಳದ ಹೆಸರು ತಗೊಂತಾರೆ, ಆ ಸೌಜನ್ಯ ತಾಯಿ ಹೆಸರು ತಗೊಂತಾರೆ. ಅಂದರೆ ಮಾಡ್ದವನು ಇಂಥದ್ದು ಮಾಡಿದೆ, ನಾನು ಸರಾಸರಿ ಹೇಳ್ತೀವಿ, ತಪ್ಪಾಗಿದ್ರೆ ಮುಂದೆ ತಂದು ನಿಲ್ಲಿಸ್ಲಿ, ಸಾಕ್ಷಿ ಇಡಲಿ. ಅದ್ರ ಬದಲು ಎಲ್ಲೋ ಕೇರಳದಲ್ಲಂತೆ 200 ಕೋಟಿ ಅಂತೆ. ಇವನು ಯಾವನ್ರಿ ಚಿನ್ನಯ್ಯ? ಬೇವರ್ಸಿ ನನ್ನ ಮಗ ಮಾತಾಡೋಕ್ಕೆ. ಧರ್ಮಸ್ಥಳದ ನೆಲ ಅಂದರೆ ಮಂಡ್ಯ ಸ್ವಾಮಿ ನಿಂತಿರೋಂಥ ಸತ್ಯದ ನೆಲ. ಇವನು ಯಾವನ್ರಿ ಪ್ರಕಾಶ್ ರಾಜು? ಒಂದು ಯಾವಾಗಲೂ ಇದು ಹೋಗಾಯ್ತು, ಯಾವ್ದಾದ್ರು ಹಿಂದೂ ಕಾರ್ಯಕ್ರಮಗಳೇ ರಾಮ್ ದೇವ್ರ ಮೇಲೆ ಈ ಥರದ್ರಲ್ಲಿ ಒಂದು ಹುಚ್ಚಾಟ ಆಯ್ತಲ್ರಿ. ಇನ್ನು ಒಳ್ಳೆ ನಟ, ಒಳ್ಳೆ ವ್ಯಕ್ತಿತ್ವ ಅನ್ಕೊಂಡಿದ್ರು, ಇಂಥ ಹುಚ್ಚು ಪೇದೆ ಆಯ್ತಾ? ಈ ವಯಸ್ಸಿನಿಂದ ಸಮಾಜಕ್ಕೆ ಏನಾದ್ರು ಕಲಿಬೇಕಾ? ಒಂದು ಆಂಕರ್ ಪ್ರಶ್ನೆ ಕೇಳುವಾಗ ಅವ್ರು ಹೇಳ್ತಾರೆ, ಪ್ರಕಾಶ್ ರಾಜ್ ಅವರು ಇದನ್ನೆಲ್ಲ ಕೇಳಬಾರ್ದು ಅಂತೇಳಿ. ಯಾಕೆ ಹೇಳ್ತಾರೆ? ಇದನ್ನ ಡೇಟು ಟೈಮಿಂಗ್ಸು ಹೇಳಿದ್ದೆ ತಪ್ಪಾಯ್ತಾ? ಕಳ್ಳಂದು ನವ ಹುಳ್ಳುಳ್ಳಿಗೆ ಅನ್ನಂಗೆ ಬೆನ್ನು ನೋಡ್ಕೋಣ ಅಂತ ಅವಶ್ಯಕತೆ ಪ್ರಕಾಶ್ ರಾಜ್ ಅವ್ರಿಗೆ ಏನಿತ್ತು? ಕಳ್ಳರು ಸಿಗಾಕೊಂಡಿದ್ದಾರೆ. ಈಗ ನಾವು ನೋಡಿ ಮಾತಾಡ್ಬೋದು, ಹೇಳ್ಬೋದು, ಆದರೆ ನಾವೇ ಆಫೀಸರ್ಗಳ ಮತ್ತೊಂದಲ್ಲ. ಹಾಗಾಗಿ ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಸತ್ಯ ನಿಮ್ಮ ಮುಂದೆ ಇಡಬೇಕಾಗಿತ್ತು, ಇಟ್ಟಿದ್ದೀನಿ. ಏನಾದರೂ ಪದ ಬಳಕೆಯಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಸರ್ಕಾರಗಳು ಇಂಥ ತನಿಖೆಗಳನ್ನ ಬೇಗ ಮುಗಿಸ್ಬೇಕ್ರಿ. ಯಾವನಪ್ಪನ ಮನೆ ದುಡ್ಡ್ರಿ, ಯಾವನ ಮನೆ ದುಡ್ಡು? ಜನಗಳ ದುಡ್ಡು ಕಣ್ರಿ. ದುಡ್ಡು ಹಾಗೆ ಬರುತ್ತಾ? ಪುಕ್ಷಟೆ ಬರುತ್ತಾ? ಜನಗಳು ಟ್ಯಾಕ್ಸ್ ದುಡ್ಡು ಹಾಕಿ ಏನು ಕಾನೂನು ಮಾಡ್ತಾರೋ, ಏನು ರಚಿಸ್ತಾರೋ ಗೊತ್ತಿಲ್ಲ. ಇಂಥ ವಿಷಯಗಳಿಗೆಲ್ಲವ ಬಿಗಿಯಾದ ಕಾನೂನು ಆಗಬೇಕು. ಸುಳ್ಳು ಆರೋಪ ಮಾಡ್ದನ್ನು ಫಸ್ಟ್ ಬಡ್ದು ಒಳಗಾಗಬೇಕು.
ಹೊರ ದೇಶದಲ್ಲಿ ಎಂತೆಂಥ ಕಾನೂನುಗಳಿದೆ. ಪ್ರಕಾಶ್ ರಾಜ್ ಅವರು ಟೈಮಿಂಗ್ಸ್ ಇಂದು ವಿಷಯ ಕೇಳಾಗ ಯಾಕೆ ಒದ್ದಾಡಿದ್ರು ಅನ್ನೋದೇ ಮುಖ್ಯವಾದ ಪಾಯಿಂಟು. ತಿಳಿದಂತೆ ನುಡಿದಂತೆ ಒಂದೆರಡು ಮಾತು ಹೇಳಿದ್ನಿ. ಏನಾದರೂ ತಪ್ಪಾಗಿದ್ರು ಕ್ಷಮಿಸಿ. ಯಾವುದೋ ವ್ಯಕ್ತಿಯ ತೇಜೋವಧೆ ದ್ವೇಷಕ್ಕಾಗಲ್ಲ, ಸಮಾಜಕ್ಕೆ ಸತ್ಯ ತಿಳಿ ಹೇಳಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ, ಜೈ ಭೀಮ್.